ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೀವೇನಾದರೂ ಒಂದು ಹೊಸ ಫೋನ್ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಇದು ಸರಿಯಾದ ಸಮಯ ಅಲ್ಲ. ಸ್ವಲ್ಪ ವೆಯ್ಟ್ ಮಾಡಿ. ಏನಕ್ಕೆ ಅಂದರೆ ಇನ್ನು 2 ತಿಂಗಳು ವೆಯ್ಟ್ ಮಾಡಿದ್ರೆ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ನಲ್ಲಿ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ ಮತ್ತು ಬಿಗ್ ಬಿಲಿಯನ್ ಡೇ ಸೇಲ್ ಶುರುವಾಗುತ್ತೆ. ಆ ಟೈಮಲ್ಲಿ ಬಿಗ್ಗೆಸ್ಟ್ ಡಿಸ್ಕೌಂಟ್ಗಳು ಸಿಗುತ್ತೆ. ಆಯಿತಾ, ಯಾವುದೇ ಫೋನ್ನ ಪರ್ಚೇಸ್ ಮಾಡ್ತಿದ್ದೀರಾ ಅಂದರೂ ಕೂಡ ಒಳ್ಳೆಯ ಡಿಸ್ಕೌಂಟು ಜೊತೆಗೆ ಬ್ಯಾಂಕ್ ಆಫರೆಲ್ಲ ಇರುತ್ತೆ. ಒಂದು ಒಳ್ಳೆಯ ಬೆಲೆಗೆ ನಿಮಗೆ ಫೋನ್ ಸಿಗುವ ಸಾಧ್ಯತೆ ಇರುತ್ತೆ. ಬರೀ 2 ತಿಂಗಳು ಅಕ್ಟೋಬರಿಗೆ ಶುರುವಾಗುತ್ತೆ. ಆಯಿತಾ, ಇನ್ ಕೇಸ್ ನಿಮಗೆ ಎಮರ್ಜೆನ್ಸಿ ಇದ್ದರೆ, ಫೋನ್ ಹಾಳಾಗಿದೆ, ಬೇರೆ ಆಪ್ಷನ್ ಇಲ್ಲ ಅಂದರೆ ಪರ್ಚೇಸ್ ಮಾಡ್ಬೋದು. ಬಿಟ್ಟರೆ ಸ್ವಲ್ಪ ವೆಯ್ಟ್ ಮಾಡ್ಬೋದು ಅಂತ ಅಂದರೆ ಈ 2 ತಿಂಗಳು ದಯವಿಟ್ಟು ವೆಯ್ಟ್ ಮಾಡಿ. ತುಂಬ ದುಡ್ಡನ್ನು ನೀವು ಉಳಿಸ್ಬೋದು. ಏನಕ್ಕೆ ಅಂದರೆ ಈ ವರ್ಷ ಲಾಂಚ್ ಆದಂಥ ಕೆಲವೊಂದು ಸ್ಮಾರ್ಟ್ಫೋನ್ಗಳು 30,000 ರೂಪಾಯಿಗೆ ಫ್ಲ್ಯಾಗ್ಶಿಪ್ ಲೆವೆಲ್ನ ಪರ್ಫಾರ್ಮೆನ್ಸನ್ನು ಕೊಡುವಂಥ ಸ್ಮಾರ್ಟ್ಫೋನ್ಗಳು. ಫಾರ್ ಎಕ್ಸಾಂಪಲ್, ಸ್ನ್ಯಾಪ್ಡ್ರ್ಯಾಗನ್ 7+ Gen 3 ಮತ್ತು ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಈ 2 ಪ್ರೊಸೆಸರ್ಗಳು ಕೂಡ ಒಂಥರ ಸಿಮಿಲರ್ ಪರ್ಫಾರ್ಮೆನ್ಸನ್ನು ಕೊಡುವಂಥ ಪ್ರೊಸೆಸರ್ಗಳು, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ಗಳು. ಈ ಪ್ರೊಸೆಸರ್ಗಳು ಅಂತೂ ಬೆಂಚ್ ಮಾರ್ಕ್ನಲ್ಲಿ 11 ಲಕ್ಷ, 12 ಲಕ್ಷ, 13 ಲಕ್ಷ, 14 ಲಕ್ಷದ ತನಕನೂ ಕೂಡ ರೇಟಿಂಗನ್ನು ಕೊಡ್ತವೆ. ಫ್ಲ್ಯಾಗ್ಶಿಪ್ ಲೆವೆಲ್ನ ಪರ್ಫಾರ್ಮೆನ್ಸ್ ನಮಗೆ ಇಷ್ಟು ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಆಯಿತಾ, ಪೋಕೋ F6 ಫೋನ್ ಫಾರ್ ಎಕ್ಸಾಂಪಲ್ ಅದು 28,000 ರೂಪಾಯಿಗೆ ಈಗಲೇ ಅವೈಲಬಲ್ ಇದೆ. 28,000 ರೂಪಾಯಿಗೆ ಈ ಪರ್ಫಾರ್ಮೆನ್ಸ್, ಈ ಬೆಲೆಗೆ ಕಣ್ಣು ಮುಚ್ಕೊಂಡು ಪ್ರಿಫರ್ ಮಾಡ್ಬೋದು. ಇನ್ನೂ ಆ ಸೇಲ್ ಟೈಮಲ್ಲಿ ಇನ್ನೂ ಕಡಿಮೆ ಆಗ್ಬೋದು. 22, 23, 24,000 ರೂಪಾಯಿಗೆ ಸಿಕ್ಕರೂ ಸಹ ಇನ್ಕ್ಲೂಡಿಂಗ್ ದ ಬ್ಯಾಂಕ್ ಆಫರ್ ಆಶ್ಚರ್ಯ ಪಡಬೇಕಾಗಿಲ್ಲ. ಸೊ ಸ್ವಲ್ಪ ವೆಯ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು. ತಗೊಂಡ್ರೆ ನೋಡಿ ಈ ಪ್ರೈಸ್ ರೇಂಜಲ್ಲಿ, ನೆಕ್ಸ್ಟ್ ಏನಾದರೂ ಸೇಲ್ ಟೈಮಲ್ಲಿ ತೊಗೊಂಡ್ರೆ ಈ ಪ್ರೈಸ್ ರೇಂಜಲ್ಲಿ ಡಿಸ್ಕೌಂಟೆಡ್ ಇರುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 7+ Gen 3 ಅಥವಾ 8S Gen 3 ಸ್ನ್ಯಾಪ್ಡ್ರ್ಯಾಗನ್ ಎಂದು ಈ 2ರಲ್ಲಿರೋ ಫೋನ್ ತೊಗೊಳ್ಳಿ. ತುಂಬ ಕಡಿಮೆಗೆ ಒಳ್ಳೆ ಫೋನ್ಗಳು ನಿಮಗೆ ಸಿಗುತ್ತೆ ಅಂತ ಅಂತೀನಿ. ಇನ್ನು ಆಪಲ್ ಫ್ಯಾನ್ಸ್ಗಳು, ನೀವೇನಾದರೂ ಐಫೋನ್ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಸ್ವಲ್ಪ ವೆಯ್ಟ್ ಮಾಡ್ರಪ್ಪ. ನೀವು ಕೂಡ ಸಾಲ ಮಾಡಿ ತೊಗೋತೀರಾ, EMI ತೊಗೋತೀರಾ, ಬೇಡ ಅಂದರೂ ತೊಗೋತೀರಾ, ದುಡ್ಡು ಜಾಸ್ತಿ ಇದ್ರೂ ತೊಗೋತೀರಾ. ಈ ಕಾರಣದಿಂದ ಸ್ವಲ್ಪ ವೆಯ್ಟ್ ಮಾಡಿ, ಒಳ್ಳೆ ಪ್ರೈಸಿಗೆ ಸಿಗುತ್ತೆ. ಏನಕ್ಕೆ ಅಂದರೆ ಈ ಬಿಗ್ ಬಿಲಿಯನ್ ಡೇ ಮತ್ತು ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ ಟೈಮಲ್ಲಿ ಹೆವಿ ಡಿಸ್ಕೌಂಟ್ ಸಿಗುತ್ತೆ ಆಪಲ್ ಐಫೋನ್ ಮೇಲೆ. ಐಫೋನ್ 15 ಕ್ಲೋಸ್ ಟು 52-53 ಸಾವಿರ ರೂಪಾಯಿಗೆ ಪರ್ಚೇಸ್ ಮಾಡೋ ಸಾಧ್ಯತೆ ಇರುತ್ತೆ. ಸದ್ಯಕ್ಕೆ ಈ ಒಂದು ಐಫೋನ್ 15ನ ಬೆಲೆ 65,000 ಇದೆ. ಆಯಿತಾ, ಈ ಸೇಲ್ ಟೈಮಲ್ಲಿ ಕ್ಲೋಸ್ ಟು 15,000 ರೂಪಾಯಿ ಕಡಿಮೆ ಆಗುತ್ತೆ. ಕ್ರೇಜಿ ಬೆಲೆ. ಆಯಿತಾ, ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ಸೊ ತೊಗೊಳ್ಳೋರು ಸ್ವಲ್ಪ ವೆಯ್ಟ್ ಮಾಡಿ, ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ. ಏನಕ್ಕೆ ಅಂದರೆ ಆಲ್ರೆಡಿ ಐಫೋನ್ನ ಬೆಲೆ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಸೇಲ್ ಟೈಮಲ್ಲಿ ಒಂದು ಸ್ವಲ್ಪ ಕಡಿಮೆ ಬೆಲೆ ನಿಮಗೆ ಸಿಕ್ಬಿಡುತ್ತೆ. ಏನಕ್ಕೆ ಅಂದರೆ ಆ ಟೈಮಲ್ಲಿ ಹೊಸ ಐಫೋನ್ ಲಾಂಚ್ ಆಗಿರುತ್ತೆ, ಐಫೋನ್ 16 ಬಂದಿರುತ್ತೆ. ಸೊ ಈ ಕಾರಣದಿಂದ ಏನು ಮಾಡ್ತಾರೆ, ಐಫೋನ್ 15ನ ಬೆಲೆಯನ್ನು ಇನ್ನೂ ಸ್ವಲ್ಪ ಕಡಿಮೆ ಮಾಡ್ತಾರೆ. ಜೊತೆಗೆ ಈ ಸೇಲ್ ಟೈಮಲ್ಲಿ ಇನ್ನೂ ಡಿಸ್ಕೌಂಟು, ಬ್ಯಾಂಕ್ ಎಲ್ಲ ಡಿಸ್ಕೌಂಟ್ ಸಿಗೋ ಕಾರಣ ತುಂಬ ಕಡಿಮೆ ಬೆಲೆಗೆ ಈ ಒಂದು ಐಫೋನ್ 15 ಸಿಗ್ಬೋದು. ಐಫೋನ್ 14ನ ಬೆಲೆ ಇನ್ನೂ ಕಡಿಮೆ ಆಗುತ್ತೆ, ಐಫೋನ್ 13 ಬೆಲೆ ಕೂಡ ಇನ್ನೂ ಕಡಿಮೆ ಆಗುತ್ತೆ. ಸೊ ಐಫೋನ್ ತಗೊಳ್ಳೋರು ಸ್ವಲ್ಪ ವೆಯ್ಟ್ ಮಾಡಿ, 2 ತಿಂಗಳು ಅಷ್ಟೇ. ಇಲ್ಲ ಆಗೋದೇ ಇಲ್ಲ, ಫೋನ್ ಹಾಳಾಗಿದೆ ನಂದು, ಬೇರೆ ಆಪ್ಷನ್ ಇಲ್ಲ ಅಂದರೆ ನಿಮ್ಮ ಕರ್ಮ, ನಿಮ್ಮ ದುಡ್ಡು ವೇಸ್ಟ್ ಮಾಡ್ಕೊಳ್ಳಿ. 2 ತಿಂಗಳು ವೆಯ್ಟ್ ಮಾಡಿದ್ರೆ ತುಂಬ ಜಾಸ್ತಿ ದುಡ್ಡನ್ನು ಉಳಿಸ್ಬೋದು. ಬರೀ ಐಫೋನ್ ಅಷ್ಟೇ ಅಲ್ಲ, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುವನ್ನು ಪರ್ಚೇಸ್ ಮಾಡೋದಕ್ಕೆ ಈ ಒಂದು ಸೇಲ್, ಅಕ್ಟೋಬರ್ನಲ್ಲಿ ನಡೆಯುವಂಥ ಸೇಲು ದೀಪಾವಳಿ ಸೇಲ್ ಅಂತಾರೆ. ಸೊ ಇದು ತುಂಬ ದುಡ್ಡನ್ನು ಉಳಿಸ್ಬೋದು. ಬ್ಯಾಂಕ್ ಆಫರ್ ಎಲ್ಲ ಸಿಗುತ್ತೆ. ವೆಯ್ಟ್ ಮಾಡೋರು ಮಾಡಿ. ಈಗ ಸದ್ಯಕ್ಕೆ ಯಾವುದೇ ಫೋನ್ನ ತೊಗೊಳೋದಕ್ಕೆ ಹೋಗಬೇಡಿ. ಇದು ನನ್ನ ಒಪಿನಿಯನ್ನು. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.